ನಮ್ಮ ಪ್ರತಿನಿಧಿ ಪವನ್ ಅವರು ಡೆಸ್ಕ್ ಮೂಲಕ ಲೈವಲ್ಲಿದ್ದಾರೆ. ಪವನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪವನ್ ಅವರೇ, ಏನಿದು ಹಗರಣ? ಯಾಕೆಂತಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 63 ಕೋಟಿ ರೂಪಾಯಿ ದುಡ್ಡು ಅಂತಂದರೆ ಅದು ಸಣ್ಣ ಮೊತ್ತವಲ್ಲ, ಇಟ್ಸ್ ಅ ಬಿಗ್ ಅಮೌಂಟ್, ಹ್ಯೂಜ್ ಅಮೌಂಟ್ ಅಂತ. ಅಂಥ 63 ಕೋಟಿ ರೂಪಾಯಿಯನ್ನು ತಿಂದು ತೇಗಿ ಗುಳುಮನಿಸಿರುವಂತಹ ಆರೋಪ ಈ ಇಂಜಿನಿಯರ್ ಮೇಲಿದೆ. ಏನು ಇದರ ಪಟ್ಟಿ ಏನು ಇನ್ನೂ ಜಾಸ್ತಿ ಇದೆನಾ ಅಥವಾ ಇನ್ನೂ ಹೆಚ್ಚಿನ ಆರೋಪ ಕೇಳಿ ಬರ್ತಾ ಇದೆನಾ ಏನು ಅಂತ? ಇದು ಬರೀ ಕರ್ನಾಟಕದ ಒಂದೇ ಅಲ್ಲ, ಅಂದರೆ ಈಗ ಉತ್ತರ ಕರ್ನಾಟಕದ ಒಂದೇ ವಿಚಾರನ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಲ್ಲಿ ಯಾವ ಮಟ್ಟಕ್ಕೆ ಒಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂದರೆ, ಒಬ್ಬ ಅಧಿಕಾರಿ ಕಳೆದ 5 ವರ್ಷಗಳಿಂದ 339 ಯೋಜನೆಗಳ ಹೆಸರಲ್ಲಿ ನಾವು 63 ಕೋಟಿ ಅಂತ, ಇದು ಇನ್ನೂ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 339 ಯೋಜನೆಗಳ ಪೈಕಿ ಎಲ್ಲದರನ್ನು ಕೂಡ ಕೆಲಸ ಮಾಡಿಸ್ದಲೇ ನಕಲಿ ಬಿಲ್ಲನ್ನು ಸೃಷ್ಟಿಸಿ ನಕಲಿ GST ಬಿಲ್ಗಳನ್ನು ಹಾಕಿ ಕಾಮಗಾರಿ ಮುಗಿಸಿದ್ದೀವಿ ಅಂತ ಹೇಳಿ ದುಡ್ಡಿದ್ದು. ದುರಂತ ಏನು ಅಂದರೆ, ಆ ಚಿಂಚೋಳ್ಕರು ಇನ್ನು 15 ದಿನಕ್ಕೆ ರಿಟೈರ್ಡ್ ಆಗಬೇಕಿದ್ದಂಥ ಇಂಜಿನಿಯರು. ಅಯ್ಯಪ್ಪ, ಇನ್ನು 15 ದಿನ ಇದ್ದಿದ್ರೆ ಏನು ಜನಗಳಿಗೆ ಅನುಕೂಲ ಆಗ್ತಿರ್ಲಿಲ್ಲ, ಜೈಲು ಸೇರಿದ್ದೇ ಅನುಕೂಲ ಅನಿಸುತ್ತೆ. ಯಾಕೆ ಅಂದರೆ ಬಡವ್ರ ದುಡ್ಡು ಹೊಡಿತಾರೆ, ಹಳ್ಳಿಗಳು ನಾವು ಉದ್ಧಾರ ಆಗಲ್ಲ ಅಂತಂದೇಳಿ ಪ್ರತಿಯೊಬ್ಬರು ಮಾತಾಡ್ತಾ ಇರೋ ಕಾಲದಲ್ಲಿ ಇವತ್ತು ಯಾಕೆ ಹಳ್ಳಿಗಳ ಸ್ಥಿತಿ ಈಗಿದೆ ಅಂದರೆ, ಇಂಥ ಭ್ರಷ್ಟ ತಿಂದು ಬಕಾಸುರರಿದ್ದಾಗ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಇದನ್ನು ನಾವು, ಇದು ಮೊನ್ನೆ ದಿನ ಆಗಿರೋದು ಶ್ರೀನಿವಾಸ ವೈದ್ಯ ಏನು ಅಂದರೆ, ಈ ಇಂಜಿನಿಯರು ಯಾರೋ ಚಿಂಚೋಳ್ಕರ್ ಇದ್ದಾರಲ್ಲ, ಇವರು ತನ್ನ ಗುತ್ತಿಗೆದಾರ, ತನ್ನ ಪರಮಾಪ್ತ ಗುತ್ತಿಗೆದಾರ ಏನು ಕಳಕಪ್ಪ ನಿಡಗುಂದಿ ಇದ್ದಾರಲ್ಲ, ಇವ್ರ ಮುಖಾಂತರ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿಸಿ, ಅಂದರೆ ಒಂದು ಪ್ಲ್ಯಾನಿಂಗ್ ಎಸ್ಟಿಮೇಟ್ ಕೊಡ್ತಾರೆ. ಒಂದು ವರ್ಕ್ ನಡಿಬೇಕಾದ್ರೆ ಒಂದು ಎಸ್ಟಿಮೇಟ್ ಕೊಡಬೇಕಾಗತ್ತೆ, ಮತ್ತು ಅದು ಸರ್ವೆ ಆಗುತ್ತೆ, ಮತ್ತು ಅದಕ್ಕೆ ಬೇಕಾದ ಎಸ್ಟಿಮೇಟು ಪ್ಲ್ಯಾನ್, ಆ್ಯಕ್ಷನ್ ಪ್ಲ್ಯಾನ್ಗಳೆಲ್ಲ ಆಗಿ ಅದು ಒಂದು ಆರ್ಡರ್ ಕಾಪಿ ಕೊಡ್ತಾರೆ. ಇದನ್ನೆಲ್ಲನೂ ಕೂಡ DC ಮತ್ತು ಜಿಲ್ಲಾಧಿಕಾರಿಗಳು ಮತ್ತು CO ಗೊತ್ತಾಗದಲ್ಲೇ ರೀತಿ ಈ ಇಬ್ಬರು ನಾಯಕರು ಸಂಚು ರೂಪಿಸಿ ಒಟ್ಟು ಬರೋಬ್ಬರಿ 339 ಆಶ್ಚರ್ಯ ಆಗುತ್ತೆ. ಒಂದೆರಡು ಕಾಮಗಾರಿಗಳಲ್ಲಿ ಅವರು ದುಡ್ಡು ಹೊಡೆದಿದ್ರೆ ಸಮಸ್ಯೆ ಇರಲಿಲ್ಲ. ಆದರೆ 339 ಕೊಪ್ಪಳ ಜಿಲ್ಲೆಯ 4 ತಾಲೂಕುಗಳಲ್ಲಿ ಇವರು ಈ ಥರ ದುಡ್ಡು ಮಾಡಿದ್ದಾರೆ. ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, MP ಗಳಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಾಯಿದ್ರು, ಸ್ಥಳೀಯ ಪ್ರತಿನಿಧಿಗಳು ಏನು ಮಾಡ್ತಿದ್ರು, ಮತ್ತು ಇವರಿಬ್ಬರು ಅಲ್ಲದೆ ಬೇರೆ ಅಧಿಕಾರಿಗಳು ಸಹ ಅದೇ ಆಗಿರ್ತಾರೆ. ಯಾಕೆಂದರೆ ಇದು ವ್ಯವಸ್ಥಿತ ಸಂಚು. ಇದು ಒಂದು ಭ್ರಷ್ಟಾಚಾರ ಇದೆಯಲ್ಲ, ಅದು ವ್ಯವಸ್ಥಿತ ಸಂಚು. ಭ್ರಷ್ಟಾಚಾರಕ್ಕೂ ಮತ್ತು ಏನು ಲಂಚತನಕ್ಕೂ 2 ವ್ಯತ್ಯಾಸ ಇದೆ. ಲಂಚತನ ಅಂದರೆ ತಾನು ಕೇಳೋದು, ಭ್ರಷ್ಟಾಚಾರ ಅಂದರೆ ತಾನು ಇನ್ವಾಲ್ವ್ ಆಗಿರೋದು. ಅಂದರೆ ಇಲ್ಲಿ ವ್ಯವಸ್ಥೆ ಹೇಗಾಗಿದೆ ಅಂದರೆ, ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ, ಪ್ರತಿಯೊಬ್ಬರು ಅಧಿಕಾರಿಗಳು ಇನ್ವಾಲ್ವ್ ಆಗಿ ಇವ್ರನ್ನ ಮಾಡಿರೋದು. ಒಂದೆರಡು ಯೋಜನೆ ಆಗಿದ್ರೆ ಓಕೆ ಅನ್ಬೋದಿತ್ತು. ಏನು 339 ಯೋಜನೆಗಳಲ್ಲಿ ಏನು 63 ಕೋಟಿಗಿನ್ನು ಮಿಗಿಲಾಗಿ ಇವರು ದುಡ್ಡು ಹೊಡಿತಾನೆ. ಬರೋಬ್ಬರಿ 20 ಕೋಟಿ ರೂಪಾಯಿ ಇವರು GST ಬಿಲ್ಲನ್ನು ಇದನ್ನು ಮಾಡಿದ್ದಾರೆ. GST ಬಿಲ್ ತೋರಿಸ್ಬೇಕಲ್ಲ, GST ಬಿಲ್ ಸಮೇತನ ಇವರು ಫೋರ್ಜರಿ ಮಾಡಿದ್ದಾರೆ, ನಕಲಿ ಮಾಡಿದ್ದಾರೆ. ಇನ್ನೆಂಥ ತಿಂದುಬಾಕರಿರ್ಬೋದು, ಇವ್ರು ಜೈಲು ಸೇರಿದ್ದೇ ಅನುಕೂಲ ಅನಿಸುತ್ತೆ. ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಈಗಲಾದರೂ ರಾಜ್ಯ ಸರ್ಕಾರ, ಏನು CM DK ಶಿವಕುಮಾರ್ ಅವರು ನಾನು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೀನಿ ಅಂತಾರಲ್ಲ, ಇನ್ನಾದರೂ ನಕಲಿ ಬಿಲ್ಗಳು, ನಕಲೀಶ್ವರರ ವಿರುದ್ಧ ಒಂದು ಸಮರ ಸಾರಿ ಅವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಬೇಕಾಗಿದೆ. ಯಾಕಂದರೆ ಪ್ರತಿ ವರ್ಷ ಬಜೆಟ್ ಸಂಖ್ಯೆ ಏರ್ತಲೇ ಇದೆ, ಬಜೆಟ್ನಲ್ಲಿಡೋ ದುಡ್ಡುಗಳು ಏರ್ತಲೇ ಇದೆ, ಸಾಲದ ಸಂಖ್ಯೆ ಏರ್ತಲೇ ಇದೆ. ಆದರೆ ಅಭಿವೃದ್ಧಿ ಪೂರ್ತಿ ಶೂನ್ಯ ಆಗ್ತಾ ಇದೆ. ಜನರು ಇವತ್ತು ಇದ್ದಾರೆ, ನಮ್ಮ ಮನೆಗೆ ರೋಡ್ ಇಲ್ಲ ಅಂತಾರೆ. ಜನರು ಇವತ್ತು ಹೇಳ್ತಾರೆ ನಮ್ಮ ಮನೆಗೆ ಚರಂಡಿ ವ್ಯವಸ್ಥೆ ಇಲ್ಲ. ಜನರು ಇವತ್ತು ಹೇಳ್ತಾರೆ ನಮಗೊಂದು ಮನೆ ಸಿಗ್ತಾ ಇಲ್ಲ ಅಂತ. ಈ ಎಲ್ಲ ವ್ಯವಸ್ಥೆಗಳು ಇದ್ದರು ಎಂಥವ್ರು ಅಂದರೆ, ಇಂಥ ತಿಂದುಬಾಕರಿಂದನೇ ಆ ವ್ಯವಸ್ಥೆಗಳು ಬಡವರಿಗೆ ತಲುಪ್ತಾ ಇಲ್ಲ. ಸರ್ಕಾರದಲ್ಲಿ ಈಗ ಒಬ್ಬ ಅಧಿಕಾರಿಗಳೇ ಈ ಥರ ಆದರೆ ಇನ್ನು ಅವ್ರ ಮೇಲಿರೋರು ಎಂಥವ್ರು ಮತ್ತು ಜನಪ್ರತಿನಿಧಿಗಳು ಎಂಥವ್ರು ಅನ್ನೋದು ಈ ವಿಚಾರದಲ್ಲಿ, ಈ ಪ್ರಕರಣದಲ್ಲಿ ಜನರಿಗೆ ಅರ್ಥ ಆಗಬೇಕಾಗಿದೆ. ಶ್ರೀನಿವಾಸ ವೈದ್ಯ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದು ಸರ್ಕಾರಿ ನೌಕರರ ಒಂದು ಕರ್ಮಕಾಂಡ. ಇದಕ್ಕೆ ಸಂಬಂಧಪಟ್ಟಂಥ MLAಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ನೌಕರರನ್ನ ಕರೆದು ಖಡಕ್ಕಾಗಿ ಒಂದು ವಾರ್ನಿಂಗನ್ನು ಕೊಡಬೇಕು. ಆಗ ಎಲ್ಲರೂ ಭ್ರಷ್ಟಾಚಾರ ಮುಕ್ತರಾಗ್ತಾರೆ. ಇಲ್ಲಾಂತಂದರೆ ಪ್ರತಿಯೊಂದು ಆಫೀಸಲ್ಲೂ ಇಂಥ ತಿಮಿಂಗಳು ಹುಟ್ಕೊಂಡ್ರೆ ರಾಜ್ಯದ ಜನರಿಗೆ ಅಕ್ಷರಶಃ ಕಷ್ಟ ಆಗುತ್ತೆ.